ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರು ನಿರ್ಧಾರ ಹಿನ್ನೆಲೆ ಇವತ್ತು ಬಿಜೆಪಿ ಆರ್ಎಸ್ಎಸ್ ಕಾರ್ಯಕ್ರಮ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ರಾಜಕೀಯ ಕಾರ್ಯಕ್ರಮ ಆಗಿದ್ರಿಂದ ನಾವು ಹೋಗ್ತಿಲ್ಲ ಅಂತ ಬಿಕೆಎಚ್ ಹೇಳಿದ್ದಾರೆ. ಬಿಜೆಪಿ ಆತುರದಲ್ಲಿ ಅಪೂರ್ಣ ದೇಗುಲದಲ್ಲಿ ರಾಮನ ಪ್ರತಿಷ್ಠಾಪಿಸ್ತಾ ಇದೆ. ಇದೊಂದು ರಾಜಕೀಯ, ಹೀಗಾಗಿ ನಾವು ಹೋಗ್ತಿಲ್ಲ ಅಂತ ಹಿಂದೂಗಳ ವಿರೋಧಿ ಇದ್ರೆ ಅದು ಬಿಜೆಪಿ ಪಾರ್ಟಿ ಅಂತ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರು ನಿರ್ಧಾರ ಹಿನ್ನೆಲೆ ಬಿಕೆ ಹರಿಪ್ರಸಾದ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಬಿಕೆ ಹರಿಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಒಂದಷ್ಟು ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಚರ್ಚೆಯಲ್ಲಿರುವಂತಹ ರಾಮ ಮಂದಿರ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಣ. ಸರ್, ಈಗ ಎಐಸಿಸಿಯಿಂದ ಒಂದು ತೀರ್ಮಾನ ಆಗಿದೆ. ಕಳೆದ ಹಲವು ದಿನಗಳಿಂದ ಚರ್ಚೆಯಲ್ಲಿತ್ತು. ಈಗ ಎಐಸಿಸಿ ತೀರ್ಮಾನ ಆಗಿದೆ. 22ನೇ ತಾರೀಕು ನಡೆಯುವಂತಹ ರಾಮಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ನ ನಾಯಕರು ಯಾರು ಕೂಡ, ರಾಜ್ಯದವರಾಗಿರ್ಬೋದು, ರಾಷ್ಟ್ರಕ್ಕೆ ಯಾರು ಕೂಡ ಹೋಗಬಾರ್ದು ಅಂತ ತೀರ್ಮಾನ ಆಗಿದೆ. ಏನ್ ಸರ್ ಇದರ ಹಿಂದೆ ಇರುವಂತಹ ಅಜೆಂಡಾ? ತೀರ್ಮಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಆರ್ಎಸ್ಎಸ್ ಬಿಜೆಪಿಯ ರಾಜಕೀಯ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಧಾರ್ಮಿಕತೆ ಮತ್ತು ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕವಾದ ನಂಬಿಕೆ. ಆದ್ರಿಂದ ಆ ನಂಬಿಕೆ ನಮ್ಮಲ್ಲಿ ಇದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದ ಮೇಲೆ ನಾವೆಲ್ಲರೂ ಸಹ ಒಪ್ಕೊಂಡಿರ್ತಕ್ಕಂಥ ವಿಚಾರ. ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ಎಸ್ಎಸ್ ಮತ್ತು ವಿಎಚ್ಪಿ ಇವರು ಬಹಳ ಆತುರವಾಗಿ ಅಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಹೋಗಿರ್ತಕ್ಕಂಥದ್ದು. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ವಿನಃ ಇದೆ ಯಾವುದೇ ಧಾರ್ಮಿಕಕ್ಕೂ ಸಂಬಂಧ ಇಲ್ಲ ಅನ್ನೋದು ವಿಚಾರ. ರಾಜಕೀಯ ಕಾರ್ಯಕ್ರಮ ಆಗಿರೋದ್ರೆ ನಾವ್ಯಾರೂ ಸಹ ಹೋಗ್ತಾ ಇಲ್ಲ. ಸರ್, ಈಗ ದ್ವಂದ್ವ ನಿಲುವು ಅನ್ನುವಂಥದ್ದು ಈಗ ಬಿಜೆಪಿಗೆ ಆರೋಪ. 22ನೇ ತಾರೀಕು ಮುಜರಾಯಿ ಇಲಾಖೆಯಿಂದ ತಮ್ಮ ಸರ್ಕಾರನೇ ಆದೇಶ ಮಾಡಿದೆ, ರಾಮ ಮಂದಿರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಎಲ್ಲಾ ದೇವಸ್ಥಾನಗಳು ಪೂಜೆ ಮಾಡಿ ಅಂತ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಮೂಲ ರಾಮನ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಅಂತಾರೆ. ದ್ವಂದ್ವ ನಿಲುವು ಅಲ್ಲ. ಇಲ್ಲಿರ್ತಕ್ಕಂಥವ್ರು ರಾಮಲಿಂಗಾರೆಡ್ಡಿ ಅವರು, ನಮ್ಮ ಮುಜರಾಯಿ ಮಂತ್ರಿಗಳು, ಅವರು ಜನರು ಯಾರು ಬೇಕಾದ್ರೂ ಹೋಗಲ್ಲಿ ಪೂಜೆ ಮಾಡ್ಕೊಳ್ಬಹುದು ಅಂತ ಹೇಳಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಎಐಸಿಸಿ ತೀರ್ಮಾನ ಬರೋದಕ್ಕಿಂತ ಮೊದಲೇ ಅವ್ರು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಅದು ಅವ್ರಿಗೆ ವೈಯಕ್ತಿಕವಾದ ಹಕ್ಕಿದೆ. ಆದರೆ ಎಐಸಿಸಿ ತೀರ್ಮಾನ ನಂತರ ಯಾರೂ ಸಹ ಆ ಥರ ತೀರ್ಮಾನಗಳು ತೆಗೆದುಕೊಳ್ಳೋದಿಲ್ಲ. ಏನಾದ್ರು ಕೂಡ ಇದು ವಾಪಸ್ ತಗೊಂತೀರಾ? ತಗೊಳ್ಬೇಕು ಅಂತ ಏನಿಲ್ವಲ್ಲ. ದೇವಸ್ಥಾನಗಳಲ್ಲಿ ನೀವು ಹೇಳಿ ಬಿಡಿ, ದೇವಸ್ಥಾನದಲ್ಲಿ ದಿನ ಪೂಜೆ ನಡೀತಾ ಇರುತ್ತೆ, ಆವತ್ತು ಒಂದು ದಿವಸ ನಡೆಯುತ್ತೆ. ಇದೊಂದು ದುರ್ದೈವದ ವಿಚಾರ ಅನ್ನುವಂಥದ್ದನ್ನ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಸರ್, ಯಡಿಯೂರಪ್ಪನವ್ರಿಗೆ ರೋಟಿ ಕಪಡ ಮಕಾನ್, ಬಿಜೆಪಿ ಅವರಿಗೆ ರೋಟಿ ಕಪಡ ಮಕಾನ್ ಅದೇ. ಅಂದರೆ ಅವ್ರಿಗೆ ಜೀವನ ನಡೆಯೋದೇ ದೇವರ ಹೆಸರಲ್ಲಿ, ಆದ್ರಿಂದ ರಾಜಕೀಯನೂ ನಡೆಯೋದು ಅದೇ ಹೆಸರಲ್ಲಿ. ಸಂವಿಧಾನದಲ್ಲಿ ಅದೇನೂ ಇಲ್ಲ. ಆದ್ರಿಂದ ಯಡಿಯೂರಪ್ಪನವ್ರು ಏನು ಮಾಡಿದ್ದಾರೆ, ಮಾಡೋದಿಲ್ಲ ಅನ್ನೋದು ಅವರು ಕೆಜಿಪಿ ಮಾಡಿದಾಗ ಏನು ಮಾಡಿದ್ದಾರೆ ಅಂತ ಕೇಳಿ ಅವಾಗ ಗೊತ್ತಾಗುತ್ತೆ. ಸರ್, ತಾವು ಸಾಕಷ್ಟು ರಾಜಕೀಯ ಅನುಭವ ಇದೆ, ಸಾಕಷ್ಟು ರಾಜ್ಯಗಳ ಚುನಾವಣೆಯನ್ನ ತಾವು ಫೇಸ್ ಮಾಡಿದಿರಿ, ಅಂದ್ರೆ ತಾವು ಉಸ್ತುವಾರಿಯಲ್ಲಿ ನಡೆದಿದೆ. ನಿಮ್ಗೆ ಅನ್ಸುತ್ತಾ ಸರ್, ಇದು ರಾಜಕೀಯವಾಗಿ ಅಯೋಧ್ಯೆಯ ವಿಚಾರ, ರಾಮ ಮಂದಿರ ವಿಚಾರ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂಥ ಭಯ ಕಾಂಗ್ರೆಸ್ಗೆ ಇದೆಯಾ ಸರ್? ಲಾಭ ನಷ್ಟಕ್ಕೋಸ್ಕರ ನಾವು ರಾಜಕೀಯದಲ್ಲಿ ಇಲ್ಲ. ಸ್ವತಂತ್ರ ಹೋರಾಟ ಮಾಡುವಾಗಲೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದವರು ಯಾರು ಲಾಭ ನಷ್ಟ ಅಂತ ನೋಡಲಿಲ್ಲ. ರಾಷ್ಟ್ರವನ್ನ ಗುಲಾಮಗಿರಿಯಿಂದ ಪಾರು ಮಾಡಬೇಕು, ಸ್ವತಂತ್ರರಾಗಿರಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಹೋರಾಟ. ಮತ್ತು ಇದರಲ್ಲಿ ಲಾಭ ನಷ್ಟ ಅಂತ ನೋಡೋಕೆ 30 ವರ್ಷದಿಂದನೂ ಸಹ ನಮಗೆ ನಿರಂತರವಾಗಿ ಇವರು ಹಿಂದೂ ವಿರೋಧಿಗಳು ಅಂತ ಹೇಳಿ ಬಿಂಬಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳಿಕೊಳ್ಳತಕ್ಕಂಥ ಈ ವಿಶ್ವಗುರು ಅಧಿಕಾರಕ್ಕೆ ಬಂದ ಮೇಲೆ ನೀವು ಅಂಕಿಅಂಶಗಳು ನೋಡಿದಾಗ ಹಿಂದೂಗಳು ಯಾವ ರೀತಿ ವೋಟ್ ಮಾಡಿದಾರೆ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾಲ್ಭಾಗ ಹಿಂದೂಗಳಿಗೂ ಸಹ ವೋಟ್ ಮಾಡಿಲ್ಲ. ಅವ್ರೇನು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಹಿಂದೂಗಳ ಓಟಿಂದು ಅದೇನು ಇಲ್ಲ. ಆದ್ರಿಂದ ಅದೊಂದು ಭ್ರಮೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಹಿಂದೂಗಳೆಲ್ಲ ನಮ್ಮ ಜೊತೆ ಇದ್ದಾರೆ ಅಂತೇಳಿ. ಅವರು ಯಾರಾದರೂ ಹಿಂದೂಗಳ ವಿರುದ್ಧ ಇದ್ದಾರೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅವರು. ಕಾಂಗ್ರೆಸ್ ಅನ್ನ ಸದಾ ಬಿಜೆಪಿಯವರು ಹಿಂದೂ ವಿರೋಧಿ ಅನ್ನುವಂಥ ರೀತಿಯಲ್ಲಿ ಒಂದು ಟ್ಯಾಗ್ಲೈನ್ ಅಲ್ಲಿ ನಮ್ಮನ್ನ ಜನರ ಮುಂದೆ ಪ್ರೆಸೆನ್ಸ್ ಮಾಡ್ತಾ ಇರುವಂತದ್ದು. ಈಗ ಅದೊಂದು ಬಿಜೆಪಿ ರಾಮ ಮಂದಿರ ವಿಚಾರವಾಗಿ ರಾಜಕೀಯವನ್ನ ಮಾಡ್ತಾ, ಇದೊಂದು ರಾಜಕೀಯ ಕಾರ್ಯಕ್ರಮ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾವು ಈಗ ಸದ್ಯಕ್ಕೆ ಹೋಗ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಹೋಗ್ತೀವಿ, ಇದು ನಮ್ಮ ಪಕ್ಷದ ನಿರ್ಧಾರ, ನಾವು ಕೂಡ ಅದನ್ನ ಫಾಲೋ ಮಾಡ್ತೀವಿ ಅನ್ನುವಂಥ ಮಾತನ್ನ ನ್ಯೂಸ್ 18ಗೆ ಬಿಕೆ ಹರಿಪ್ರಸಾದ್ ಅವರು ಹೇಳಿರೋದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.